ಹೆಲೋ ಎವ್ರಿವನ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ನಾವು ಇವತ್ತಿನ ಈ ವಿಡಿಯೋದಲ್ಲಿ ನಾನು ಬ್ಯಾಂಕ್ ಎಕ್ಸಾಮ್ ಬಗ್ಗೆ ಮಾತಾಡ್ತಿದ್ದೀನಿ. ಅಂದರೆ ಕಂಡಕ್ಟ್ ಮಾಡೋದು ಯಾರು, ಕ್ವಾಲಿಫಿಕೇಷನ್ ಏನಿರಬೇಕು, ಎಜುಕೇಷನ್ ಕ್ವಾಲಿಫಿಕೇಷನ್, ಏಜ್ ಲಿಮಿಟ್ ಎಷ್ಟು, ಅದಾದಮೇಲೆ ಹಾಗೆಯೇ ಸಬ್ಜೆಕ್ಟ್ಸ್ ಯಾವ್ದು, ಹೀಗೆ ನಾರ್ಮಲೈಸೇಷನ್ ಅಂದ್ರೇನು, ಇದ್ರ ಬಗ್ಗೆ ಎಲ್ಲ ಮಾತಾಡ್ತೀವಿ. ಫಸ್ಟು ಕಂಡಕ್ಟ್ ಮಾಡೋದು ನೋಡೋದಾದರೆ IBPS, ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕಿಂಗ್ ಪರ್ಸನಲ್ ಸೆಲೆಕ್ಷನ್ ಅವರು ನಮಗೆ ಎಕ್ಸಾಮ್ಸ್ನ ಕಂಡಕ್ಟ್ ಮಾಡ್ತಾರೆ. ಆ್ಯಂಡ್ ಹಾಗೆಯೇ ಮೇನ್ ಯಾವ್ದ್ಯಾವ್ದೆಲ್ಲ ಎಕ್ಸಾಮ್ಸ್ ಇರುತ್ತೆ ನಮಗೆ ಅಂತ ಹೇಳಿದ್ರೆ IBPS, SBI ಆ್ಯಂಡ್ ಹಾಗೆಯೇ IBPS RRB. ಇದು ಬಿಟ್ಟು RBI, NABARD ಎಕ್ಸಾಮ್ ನಡೆಯುತ್ತೆ. ಆ್ಯಂಡ್ ಈ ಎಕ್ಸಾಮ್ದು ನೋಟಿಫಿಕೇಶನ್ ಬಿಟ್ಟಾಗ ನಾನು ಸಪ್ರೇಟಾಗಿ ವಿಡಿಯೋ ಮಾಡಿ ಹಾಕ್ತೀನಿ. ಆ್ಯಂಡ್ ಹಾಗೆಯೇ IBPS ಅಂಡರಲ್ಲಿ ನಮಗೆ 11 ಬ್ಯಾಂಕ್ಸ್ ಬರುತ್ತೆ. ನಾನು ಇದನ್ನು ಆಲ್ರೆಡಿ ನಂದು ಪ್ರೀವಿಯಸ್ ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ಅಪ್ಲೋಡ್ ಮಾಡಿದ್ದೆ ಫೋಟೋನ ಬರ್ದಿರೋದು ಯಾವ್ದ್ಯಾವ್ದು ಬ್ಯಾಂಕ್ಸ್ ಬರುತ್ತೆ ಅಂತ. ಆ್ಯಂಡ್ ಹಾಗೆಯೇ ಈ ವಿಡಿಯೋ ಎಂಡಲ್ಲೂ ನಾನು ಅದನ್ನು ಅಪ್ಲೋಡ್ ಮಾಡಿರ್ತೀನಿ. ಆ್ಯಂಡ್ ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋದಾದರೆ ನಿಮ್ಮದು ಗ್ರ್ಯಾಜುಯೇಷನ್ ಕಂಪ್ಲೀಟ್ ಆಗಿರಬೇಕು. ಇನ್ನು ಏಜ್ ಲಿಮಿಟ್ದು ನೋಡೋದಾದರೆ ಮೇನಾಗಿ IBPS, SBI ಆ್ಯಂಡ್ RRBದು ಕ್ಲರ್ಕ್ದು ನಮಗೆ 20 to 28 ಇಯರ್ಸ್, PO ಲೆವೆಲ್ಗೆ 20 to 30 ಇಯರ್ಸ್. ಅದಾದಮೇಲೆ OBC ಅವ್ರಿಗೆ 3 ಇಯರ್ಸ್ ಎಕ್ಸ್ಟ್ರಾ ಇರುತ್ತೆ. ಆ್ಯಂಡ್ ST/SCಗೆ 5 ಇಯರ್ಸು, PWD ಅವ್ರಿಗೆ 10 ಇಯರ್ಸ್ ಎಕ್ಸ್ಟ್ರಾ ಇರುತ್ತೆ. ಆ್ಯಂಡ್ ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆ ನಾನು ಆಲ್ರೆಡಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಅಂದರೆ ಸಪ್ರೇಟ್ ಆಗಿನೇ ಅದರಲ್ಲಿ SBI ಕ್ಲರ್ಕ್, IBPS ಕ್ಲರ್ಕು, RRB PO ಮತ್ತು ಕ್ಲರ್ಕ್ದು ಹೇಳಿದ್ದೀನಿ. ಆ ವಿಡಿಯೋದನ್ನು ಈ ವಿಡಿಯೋ ಎಂಡಲ್ಲಿ ಲಿಂಕ್ ಬರೋ ಥರ ಹಾಕಿರ್ತೀನಿ, ನೋಡಿ. ಅಂದರೆ ಪ್ಲೇ ಲಿಸ್ಟ್ ಇದೆ ನನಗೆ, ಬಿಗಿನರ್ಸ್ ಗೈಡ್ ಅಂತ ಒಂದು, ಅದನ್ನು ಮೆನ್ಷನ್ ಮಾಡಿರ್ತೀನಿ, ಅದರಲ್ಲಿರೋ ವೀಡಿಯೋಸ್ನ ನೋಡಿ. ಆ್ಯಂಡ್ ಹಾಗೆಯೇ ಎಕ್ಸಾಮ್ ಆರ್ಡರ್ನ ನೋಡೋದಾದರೆ ನಾವು ಫಸ್ಟು SBI PO ಆಗುತ್ತೆ, ಆಮೇಲೆ IBPS PO ಆಗುತ್ತೆ. ನನಗೆ ಈ ಎಕ್ಸಾಮ್ಗಳ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ, ಎಕ್ಸಾಮ್ದು ಏನು ಅಂತ, ಬಿಕಾಸ್ ನಾನು ಇದನ್ನು ಬರ್ದಿಲ್ಲ. ಏನಕ್ಕೆ ಬರೆಯಲ್ಲ ಅಂತ ಹೇಳಿದ್ರೆ ಯೂಶ್ವಲಿ ಇದು ಬೇರೆ ಸ್ಟೇಟ್ಗೆ ನಮಗೆ ಸ್ಟಾರ್ಟಿಂಗ್ ಹಾಕೋದಾಗೋದು, ಸೊ ಅದಕ್ಕೆ ನಾನು ಇದು ಬರ್ದಿಲ್ಲ. ನಾನು ಇನ್ನು ಮಿಕ್ಕಿದ್ದು ಬರಿತೀನಿ, ಬಿಕಾಸ್ ಅದು ಕರ್ನಾಟಕದ ಒಳಗಡೆ ಪೋಸ್ಟಿಂಗ್ ಆಗುತ್ತೆ. ಇನ್ನು SBI ಕ್ಲರ್ಕ್ ಫಸ್ಟ್ ಬರುತ್ತೆ, ಸೆಪ್ಟೆಂಬರ್ ಮತ್ತು ಅಕ್ಟೋಬರ್, ಸೆಪ್ಟೆಂಬರ್ ಎಂಡ್ ಅಕ್ಟೋಬರ್ ಸ್ಟಾರ್ಟಿಂಗ್ ವೀಕಲ್ಲಿ ಮುಗಿದೋಗುತ್ತೆ. ಆ್ಯಂಡ್ IBPS ಕ್ಲರ್ಕು ಇದಾಗಿದ ತಕ್ಷಣ ಇರುತ್ತೆ, ಅಂದರೆ ಅಕ್ಟೋಬರ್ ಒಂದು 15 ದಿನದ ಒಳಗಡೆ ಈ ಎಕ್ಸಾಮು ಮುಗಿಯುತ್ತೆ. ಅದಾದಮೇಲೆ ನಮಗೆ SBI ಮೇನ್ಸ್ ಬರುತ್ತೆ. ಲಾಸ್ಟ್ ಟೈಮ್ ಹೇಗೆ ನಡೀತು ಅಂತ ಹೇಳ್ತಿದ್ದೀನಿ. ಅದಾದಮೇಲೆ RRB POದು ಪ್ರಿಲಿಮ್ಸ್ ಇತ್ತು, ಅದಿದ್ದು 1 ವಾರಕ್ಕೇ IBPS ಕ್ಲರ್ಕ್ ಮೇನ್ಸ್ ಇತ್ತು. ಅದಾದಮೇಲೆ ನಮಗೆ RRB ಕ್ಲರ್ಕ್ ಪ್ರೀ ಇತ್ತು. ಅದಾದಮೇಲೆ RRB PO ಮೇನ್ಸ್ ಇತ್ತು. ಕೊನೆಗೆ RRB ಕ್ಲರ್ಕ್ ಮೇನ್ಸ್ ಇತ್ತು. ಸೊ ಆರ್ಡರ್ ಬರೋದಾದರೆ SBI ಕ್ಲರ್ಕ್ ಆಗುತ್ತೆ, IBPS ಕ್ಲರ್ಕ್ ಆಗುತ್ತೆ, RRB PO ಆಗುತ್ತೆ, ಅದಾದಮೇಲೆ RRB ಕ್ಲರ್ಕ್ ಆಗುತ್ತೆ ನಮಗೆ. ಇದು ನಾನು ಡೇಟ್ ಎಲ್ಲ ಇವಾಗ ಟೆಂಟೇಟಿವ್ ಬಿಟ್ಟಿರೋದನ್ನು ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ. ನೆಕ್ಸ್ಟ್ ನೋಟಿಫಿಕೇಶನ್ ಬಿಡೋ ಟೈಮಲ್ಲಿ ಡೇಟ್ ಬಗ್ಗೆ ಆಗಲಿ, ವೇಕೆನ್ಸಿ ಬಗ್ಗೆ ಆಗಲಿ, ಏನೇನೆಲ್ಲ ಇರುತ್ತೆ ವೀಡಿಯೋಸು, ಅದನ್ನು ಅಪ್ಲೋಡ್ ಮಾಡ್ತೀನಿ ನಾನು. ಆ್ಯಂಡ್ ಹಾಗೆಯೇ ನೆಕ್ಸ್ಟು ಸಬ್ಜೆಕ್ಟ್ಸ್ ಅಂತ ನೋಡೋದಾದರೆ ನಮಗೆ ರೀಸನಿಂಗು, ಇಂಗ್ಲೀಷು ಮತ್ತು ಕ್ವಾಂಟ್ಸು SBI ಮತ್ತು IBPSಗೆ ಪ್ರೀ ಲೆವೆಲಲ್ಲಿ. ಆ್ಯಂಡ್ ಹಾಗೆಯೇ RRBದು ನೋಡೋದಾದರೆ RRB PO ಆಗಲಿ, RRB ಕ್ಲರ್ಕು ನಮಗೆ ಪ್ರೀ ಲೆವೆಲಲ್ಲಿ ಇಂಗ್ಲೀಷ್ ಇರಲ್ಲ, ರೀಸನಿಂಗ್ ಮತ್ತು ಕ್ವಾಂಟ್ಸ್ ಮಾತ್ರ ಇರುತ್ತೆ. ನೆಕ್ಸ್ಟು ಮೇನ್ಸಿಗೆ IBPS ಮತ್ತು SBIಗೆ ರೀಸನಿಂಗು, ಇಂಗ್ಲೀಷು, ಕ್ವಾಂಟ್ಸ್ ಜೊತೆಗೆ ನಮಗೆ ಕರೆಂಟ್ ಅಫೇರ್ಸ್ ಏನು ಜನರಲ್ ಅವೇರ್ನೆಸ್ ಇರುತ್ತೆ ಅದು ಆ್ಯಡ್ ಆಗುತ್ತೆ. ಅದಾದಮೇಲೆ ನಮಗೆ RRBಲಿ ಕಂಪ್ಯೂಟರ್ ಅವೇರ್ನೆಸ್ ಒಂದು ಎಕ್ಸ್ಟ್ರಾ ಆ್ಯಡ್ ಆಗುತ್ತೆ. ಇದುವೇ ನಾನು ಎಕ್ಸಾಮ್ ಪ್ಯಾಟ್ರನ್ ನಾನು ವಿಡಿಯೋದಲ್ಲಿ ಹೇಳಿದ್ದೀನಿ, ನೀವು ನೋಡಿ. ಅಂದರೆ ಯಾವ್ದ್ಯಾವ್ದಕ್ಕೆ ಎಷ್ಟೆಷ್ಟು ಮಾರ್ಕ್ಸ್ ಇರುತ್ತೆ ಅಂತ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಹಾಗೆಯೇ ನಾನು ಆಲ್ರೆಡಿ ಬಿಗಿನರ್ಸ್ ಗೈಡ್ ಅಂತ ರೀಸನಿಂಗ್, ಇಂಗ್ಲೀಷ್, ಕ್ವಾಂಟ್ಸ್ದು ಪಾರ್ಟ್ 1 ಆ್ಯಂಡ್ ಹಾಗೆ ಜನರಲ್ ಅವೇರ್ನೆಸ್ ಕಂಪ್ಯೂಟರ್ದು ಪಾರ್ಟ್ 2 ಅಂತ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಯಾರೆಲ್ಲ ಇವಾಗ ಶುರು ಮಾಡ್ತಿದ್ದೀರಾ ಅದನ್ನು ಆ ವಿಡಿಯೋ ಒಂದ್ಸತಿ ನೋಡಿ. ಆ್ಯಂಡ್ ಇದರಲ್ಲಿ ಶಾರ್ಟಾಗಿ ಹೇಳೋದಾದರೆ ನಮಗೆ ರೀಸನಿಂಗಲ್ಲಿ ವೇಟೇಜ್ ಯಾವ್ದಾದ್ರು ಜಾಸ್ತಿ ಇರುತ್ತೆ ಅಂದರೆ ಪಝಲ್ಸಲ್ಲಿ ಇರುತ್ತೆ, ಆಮೇಲೆ ಇಂಗ್ಲೀಷಲ್ಲಿ ರೀಡಿಂಗ್ ಕಾಂಪ್ರಿಹೆನ್ಷನಲ್ಲಿ ಇರುತ್ತೆ. ಆ್ಯಂಡ್ ಹಾಗೆಯೇ ಕ್ವಾಂಟ್ಸಲ್ಲಿ ನೋಡೋದಾದರೆ ಇದು ಪ್ರೀ ಲೆವೆಲ್ದು ಸ್ಪೀಡ್ ಮ್ಯಾಥ್ಸ್ ರಿಲೇಟೆಡ್, ಸಿಂಪ್ಲಿಫಿಕೇಶನ್, ನಂಬರ್ ಸೀರೀಸ್, ಕ್ವಾಡ್ರಾಟಿಕ್ ಇಕ್ವೇಷನ್ ಆ್ಯಂಡ್ ಹಾಗೆ ಡೇಟಾ ಇಂಟರ್ಪ್ರಿಟೇಷನ್. ನಾವು ಇದರಿಂದನೇ ಆಲ್ಮೋಸ್ಟ್ 20+ ಆರಾಮ್ಸೆ ಸ್ಕೋರ್ ಮಾಡ್ಬೋದು. ನಾನು ಲಾಸ್ಟ್ ಟೈಮ್ SBI ಮತ್ತು IBPS ಕ್ಲರ್ಕಲ್ಲಿ ಅರ್ಥಮೆಟಿಕ್ ಅಟೆಂಡ್ ಮಾಡಿರಲಿಲ್ಲ. ಅದಾದಮೇಲೆ ನಾನು RRB PO ಮತ್ತು RRB ಕ್ಲರ್ಕಲ್ಲಿ ಅರ್ಥಮೆಟಿಕ್ ಅಟೆಂಡ್ ಮಾಡಿದೆ. ಬಟ್ ಒಂದೇನಂತ ಹೇಳಿದ್ರೆ, ನಾವು ಅರ್ಥಮೆಟಿಕ್ ಕಲ್ತ್ವಿ ಅಂತ ಹೇಳಿದ್ರೆ ನಮಗೆ ಈಗ ಸಿಂಪ್ಲಿಫಿಕೇಶನ್, ನಂಬರ್ ಸೀರೀಸ್ಗಿಂತ ಎಷ್ಟೊಂದು ಅರ್ಥಮೆಟಿಕ್ಕೇ ಕಮ್ಮಿ ಟೈಮಲ್ಲಿ ನಮಗೆ ಸಾಲ್ವ್ ಮಾಡೋ ಥರ ಇರುತ್ತೆ. ಸೊ ಅರ್ಥಮೆಟಿಕ್ನ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ, ಈಸಿ ಇರೋದನ್ನೆಲ್ಲ ನೋಡ್ಕೊಳ್ಳಿ. ಎಷ್ಟೊಂದು ಸತಿ ನಾನೇನೇ RRB PO, RRB ಕ್ಲರ್ಕ್ ಟೈಮಲ್ಲಿ ಸಿಂಪ್ಲಿಫಿಕೇಶನ್, ನಂಬರ್ ಸೀರೀಸ್ ಕೆಲವೊಂದು ಬಿಟ್ಬಿಟ್ಟು ಅರ್ಥಮೆಟಿಕ್ ಅಟೆಂಡ್ ಮಾಡಿದ್ದೀನಿ, ಬಿಕಾಸ್ ಅದು ಕಮ್ಮಿ ಟೈಮಲ್ಲೇ ಸಾಲ್ವ್ ಆಗುತ್ತೆ ಅಂತ.
ಆ್ಯಂಡ್ ಹಾಗೆಯೇ ನಾನು ಜಿ ಎ ಬಗ್ಗೆ ಮತ್ತೆ ಸಪ್ರೇಟಾಗಿ ವಿಡಿಯೋ ಮಾಡಿ ಹಾಕ್ತೀನಿ, ಹೇಗೆ ಓದ್ಕೊಳ್ಳೋದು, ಯಾರನ್ನ ಫಾಲೋ ಮಾಡೋದು, ಆ್ಯಂಡ್ ಯಾವ ಸೋರ್ಸಸ್ ಎಲ್ಲ ಪಿ ಡಿ ಎಫ್ದಾಗಲಿ ವಿಡಿಯೋ ಆಗಲಿ ಯಾರನ್ನ ಫಾಲೋ ಮಾಡೋದು ಅನ್ನೋದ್ರ ಬಗ್ಗೆ ಸಪ್ರೇಟಾಗಿ ವಿಡಿಯೋ ಮಾಡಿ ಹಾಕ್ತೀನಿ. ಆ್ಯಂಡ್ ಹಾಗೆಯೇ ನಾನು ರೀಸೆಂಟಾಗಿ ಎಲ್ಲದಕ್ಕೂ ಯೂಟ್ಯೂಬ್ ಸೋರ್ಸಸ್ ಮತ್ತು ಪಿ ಡಿ ಎಫ್ ಸೋರ್ಸಸ್ ಯಾರ್ಯಾರ್ದು ಫಾಲೋ ಮಾಡೋದು ಎಲ್ಲ ಸಬ್ಜೆಕ್ಟ್ ಅನ್ನೋದನ್ನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ನೀವು ಅದನ್ನು ಹೋಗಿ ನೋಡ್ಬೋದು, ಹೆಲ್ಪ್ ಆಗುತ್ತೆ. ಆ್ಯಂಡ್ ಹಾಗೆಯೇ ಅದರಲ್ಲಿ ನಾನು ಆಲ್ಮೋಸ್ಟ್ ಹಿಂದಿದೆ ಹೇಳಿರೋದು. ಕನ್ನಡದ ಬೇಕು ಅಂತ ಹೇಳಿದ್ರೆ ನಿಮಗೆ ಲರ್ನ್ ಆನ್ಲೈನ್ ಅಂತ ಇದೆ, ಅದರಲ್ಲಿ ನೀವು ಕ್ಲಾಸಸ್ ಕೇಳ್ಬೋದು. ಆ್ಯಂಡ್ ಇವಾಗಿಂದ ಶುರು ಮಾಡ್ತಿದ್ದೀನಿ ಅಂತ ಹೇಳೋರು ನೀವು ಹೇಗೆ ಮಾಡಿ ಅಂದರೆ ನಿಮಗೆ ಕ್ವಾಂಟ್ಸ್ ಈಸಿನಾ ರೀಸನಿಂಗ್ ಈಸಿನಾ ಅಂತ ಒಂದ್ಸತಿ ನೋಡ್ಕೊಳ್ಳಿ. ನಾನು ಶುರು ಮಾಡಿದ್ದು ರೀಸನಿಂಗಿಂದಲೇ, ಬಿಕಾಸ್ ರೀಸನಿಂಗ್ ಈಸಿ ಇತ್ತು ಆ್ಯಂಡ್ ನನಗೆ ಇಷ್ಟ ಆಯಿತು. ಸೊ ಅದಕ್ಕೆ ರೀಸನಿಂಗ್ ಜೊತೆಗೆ ಇಂಗ್ಲೀಷ್ ಓದ್ಕೊಂಡು ಬರ್ತಿದ್ದೆ. ಆ್ಯಂಡ್ ಹಾಗೆಯೇ ನಾನೆಲ್ಲ ಅದರಲ್ಲಿ ಹೇಳಿದ್ದೀನಿ ನಾನು ಮಾಡಿರೋ ಮಿಸ್ಟೇಕ್ಸ್ ಏನು, ಅದನ್ನೆಲ್ಲ ನೀವು ಮಾಡಬೇಡಿ ಅನ್ನೋದ್ರ ಬಗ್ಗೆನೂ ಹೇಳಿದ್ದೀನಿ. ನಾನು ಟಾಪಿಕ್ ವೈಸ್ ಏನು ಹೇಳ್ತೀವಿ, ಟಾಪಿಕ್ ವೈಸ್ ಆರ್ ಸೆಕ್ಷನ್ ವೈಸ್ ನಾನು ಮಾರ್ಕ್ಸ್ ಬರಿತಾ ಬರಲಿಲ್ಲ. ಸೊ ಅದಕ್ಕೆ ನನಗೆ ಒಂದು ಸ್ವಲ್ಪ ಸ್ಕೋರಿಂಗಲ್ಲಿ ಕಷ್ಟ ಆಯಿತು. ಕ್ವಾಂಟ್ಸ್ ಮೇನ್ ಆಗಿ ನಾನು ಅರ್ಧ ಭಯದಿಂದನೇ ಕ್ವಾಂಟ್ಸ್ ಮಾರ್ಕ್ ಬರೀತಿರ್ಲಿಲ್ಲ. ಸೊ ಆ ಥರ ಎಲ್ಲ ನೀವು ಮಾಡಕ್ಕೆ ಹೋಗ್ಬೇಡಿ. ಇವಾಗ ಜಸ್ಟ್ ಏನೇನು ಟಾಪಿಕ್ ಮುಗಿಸ್ಕೊಂಡು ಬರ್ತೀರಾ ಅದರದ್ದೆಲ್ಲ ಅವಾಗವಾಗಲೇ ಸೆಕ್ಷನ್ ಅಲ್ಲಿ ಟಾಪಿಕ್ ವೈಸ್ ಮಾರ್ಕ್ಸ್ನ ಬರ್ಕೊಂಡು ಬನ್ನಿ. ಆದಷ್ಟು ಅದ್ರ ಮೇಲೆ ಕ್ವಶನ್ಸ್ನ ಸಾಲ್ವ್ ಮಾಡಿ. ಆ್ಯಂಡ್ ಹಾಗೆಯೇ ನೀವು ಜಾಸ್ತಿ ಸದ್ಯಕ್ಕೆ ಇನ್ನೂ ಪ್ರೀ ಲೆವೆಲ್ದು ಕಲಿಬೇಕಾಗಿರೋದ್ರಿಂದ ಪ್ರೀ ಲೆವೆಲ್ದೇ ಮಾರ್ಕ್ಸ್ ಜಾಸ್ತಿ ಬರೀರಿ. ನಿಮ್ಗೊಂದು ಹಂತಕ್ಕೆ ಎಸ್ ನನಗೆ ಪಾಸ್ ಆಗ್ತೀನಿ ಅಂತ ಅನ್ನಿಸ್ದಾಗ ಏನು ಮಾಡಿ ಮತ್ತೆ ಮೇನ್ಸ್ದಕ್ಕೂ ಶುರು ಮಾಡಿ. ಅಂದರೆ ಇವಾಗಲಿಂದನೇ ಮೇನ್ಸ್ದು ಏನು ಮಾಡಿ ಅಂತ ಹೇಳಿದ್ರೆ, ನೀವು ಯಾವ ಟಾಪಿಕ್ ಮುಗಿಸ್ಕೊಂಡಿರ್ತೀರ ಅದ್ರ ಮೇಲೆ ಮೇನ್ಸ್ದು ಕ್ವಶನ್ ಸಾಲ್ವ್ ಮಾಡ್ಕೊಂಡು ಬನ್ನಿ. ಆ್ಯಂಡ್ ಹಾಗೆಯೇ ಮತ್ತೆ ಇವಾಗ ರೀಸನಿಂಗ್ ಮುಗಿಸಿದ್ರೆ ಅದ್ರದ್ದು ಮೇನ್ಸ್ ಲೆವೆಲ್ ಸೆಕ್ಷನಲ್ಲಿ ಮಾರ್ಕು ಅವಾಗ ಬರೀರಿ. ಸೊ ಈ ಥರ ಎಲ್ಲನೂ ಬ್ಯಾಲೆನ್ಸ್ ಮಾಡ್ಕೊಂಡು ಬನ್ನಿ. ಆ್ಯಂಡ್ ಹಾಗೆಯೇ ಪ್ರೀ ಪಾಸ್ ಆದಮೇಲೆ ಮೇನ್ಸ್ ಓದೋಣ ಅನ್ನೋದು ಬೇಡ. ಅದು ಆಗಿರೋ ಇವಾಗ ಒಂದು 10 ದಿನದ ಮುಂಚೆ ನಮಗೆ ಇವಾಗ ರಿಸಲ್ಟ್ ಬಿಡ್ತಿರೋದು ಅಷ್ಟೇ. ಸೊ 10 ದಿನದಲ್ಲಿ ನೀವೇನು ಟಕ್ ಅಂತ ಕಲಿಯೋಕ್ಕಾಗಲ್ಲ. ಸೊ ಇವಾಗಿಂದನೇ ಎಲ್ಲನೂ ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಬನ್ನಿ. ಆ್ಯಂಡ್ ಹಾಗೆಯೇ ನೀವು ಜನರಲ್ ಅವೇರ್ನೆಸ್ ಇವಾಗಿಂದನೇ ಬೇಕಿದ್ರೆ ಶುರು ಮಾಡ್ಕೊಬೋದು. ಇವಾಗ ಶುರು ಮಾಡಿದ್ದೀನಿ ಓದೋಕ್ಕೆ ಅನ್ನೋರು ಅಂದರೆ ಡೈಲಿ ಓದಬೇಕಂತಿಲ್ಲ, ನೀವು ಸ್ಯಾಟರ್ಡೆ ಸಂಡೇ ಈ ಥರ ಜಿ ಎಗೆ ಅಂತ ಇಟ್ಕೊಂಡ್ರು ಸಾಕು. ಸದ್ಯಕ್ಕೆ ಇವಾಗಿಂದ ಓದ್ತೀನಿ ಅಂತ ಹೇಳಿದವರು ಮಂತ್ಲಿ ನೋಡ್ಕೊಂಡ್ರು ಆಗುತ್ತೆ, ಇಲ್ಲ ವೀಕ್ಲಿ ನೋಡ್ಕೊಂಡ್ರು ಆಗುತ್ತೆ. ನೀವು ಡೈಲಿ ನೋಡ್ಕೋತೀನಿ ಅಂತ ಹೇಳಿದ್ರೆ ನಿಮಗೆ ಅದ್ರ ಮೇಲೇ ಜಾಸ್ತಿ ಟೈಮ್ ವೇಸ್ಟ್ ಆಗುತ್ತೆ. ಬಿಕಾಸ್ ಇನ್ನೂ ನೀವು ರೀಸನಿಂಗ್ ಮತ್ತು ಕ್ವಾಂಟ್ಸ್ ಆಗಿ ಕಲ್ತಿರಲ್ವಲ್ಲ. ಸೊ ಅದಕ್ಕೇ ಅವಾಗವಾಗ ಜಿ ಎನು ನೋಡ್ಕೊಂಡ್ಬನ್ನಿ. ಆ್ಯಂಡ್ ಹಾಗೆಯೇ ಕಂಪ್ಯೂಟರ್ದು ನೋಡ್ಕೊಳ್ಳೋದಕ್ಕೆ ಶುರು ಮಾಡಿ. ಆ್ಯಂಡ್ ಇನ್ನೊಂದು ಕ್ವಶನ್ ಇರುತ್ತೆ, ಇವಾಗಿಂದ ಶುರು ಮಾಡಿದ್ರೆ ಪಾಸ್ ಆಗ್ತೀರಾ ಅಂತ. ಬಟ್ ಅದು ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ಯು. ಏನಕ್ಕೆ ಅಂತ ಹೇಳಿದ್ರೆ ನೀವು ಕಲಿಯೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಎಷ್ಟೊಂದು ಜನಕ್ಕೆ ಸ್ವಲ್ಪ ಓದ್ತಿದ್ದಂಗೆ ಬಂದ್ಬಿಡುತ್ತೆ, ಕಾನ್ಸೆಪ್ಟ್ ಎಲ್ಲ ಚೆನ್ನಾಗಿ ಕಲ್ತ್ಕೊಂಡ್ಬಿಡ್ತೀರಾ. ಬಟ್ ಸುಮಾರು ಜನಕ್ಕೆ ತುಂಬ ಪ್ರಾಕ್ಟೀಸ್ ಬೇಕಾಗುತ್ತೆ. ಸೊ ಅದಕ್ಕೇ ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಾ ಆ್ಯಂಡ್ ನೀವು ಹೇಗೆ ಕಲಿತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗಿಂದ ಶುರು ಮಾಡಿದ್ರೆ ಪಾಸ್ ಆಗ್ಬೋದಾ ಅಂತ ನಿಮಗೆ ಗೊತ್ತಾಗುತ್ತೆ ಮಾರ್ಕ್ಸ್ ಬರೀತಾ. ಆ್ಯಂಡ್ ಹಾಗೆಯೇ ಇನ್ನೊಂದು, ಸ್ಟಾರ್ಟಿಂಗ್ ಎಲ್ಲ ಮಾರ್ಕ್ಸ್ ಬರೀಬೇಕಾದ್ರೆ ಆಬ್ವಿಯಸ್ಲಿ ಕಮ್ಮಿ ಮಾರ್ಕ್ಸ್ ಬಂದೇ ಬರುತ್ತೆ. ಅಂದರೆ ನಿಮಗೆಲ್ಲ ಕಾನ್ಸೆಪ್ಟ್ ಗೊತ್ತಿರುತ್ತೆ, ಬಟ್ ನಿಮ್ಗೆ ಆ ಟೈಮಲ್ಲಿ ಸಾಲ್ವ್ ಮಾಡೋದಕ್ಕಾಗಲ್ಲ. ಸೊ ಏನಿಲ್ಲ, ನೀವು ಯಾವ ಸಬ್ಜೆಕ್ಟ್ ಆಗಲಿ ಯಾವುದು ಟಾಪಿಕ್ ಮೇಲಾಗಲಿ ತುಂಬ ಟೈಮ್ ತೊಗೊತಿದ್ದೀರಾ ಅದನ್ನೇ ಜಾಸ್ತಿ ಪ್ರಾಕ್ಟೀಸ್ ಮಾಡಿ. ಸೊ ನೀವು ಆವಾಗ ನಿಮಗೆ ಏನಾಗುತ್ತೆ, ಸ್ಪೀಡ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಅದಕ್ಕೇ ಇವಾಗ ಸ್ಟಾರ್ಟಿಂಗ್ ಬರೀತಿದ್ದೀನಿ ಮಾರ್ಕ್ಸ್ ಕಮ್ಮಿ ಬರ್ತಿದೆ ಅಂತ ಟೆನ್ಷನ್ ಮಾಡ್ಕೊಳ್ಳೋದಕ್ಕಾಗಲಿ ಬೇಜಾರು ಮಾಡ್ಕೊಳ್ಳೋದಕ್ಕಾಗಲಿ ಹೋಗ್ಬೇಡಿ. ನಾವು ಅದೇ ರೀತಿಯಿಂದ ಬಂದೇನೆ ಅದಾದ್ಮೇಲೆ ಸ್ಪೀಡ್ ಇನ್ಕ್ರೀಸ್ ಮಾಡ್ಕೊಂಡು ಪಾಸ್ ಆಗಿರೋದು ಎಕ್ಸಾಮ್ಗಳನ್ನ. ಆ್ಯಂಡ್ ನಿಮಗೆ ಪ್ರೀ ಲೆವೆಲಲ್ಲಿ ಮೇನ್ ಆಗಬೇಕಿರೋದು ಸ್ಪೀಡ್ ಪ್ಲಸ್ ಆ್ಯಕ್ಯುರಸಿ ಎರಡೂ ಬೇಕು. ಸ್ಪೀಡ್ ಅಂತೂ ಮೇನ್ ಆಗಿ ಬೇಕೇ ಬೇಕು. ಆ್ಯಂಡ್ ಮೇನ್ಸ್ ಲೆವೆಲಲ್ಲಿ ನಿಮಗೆ ಕಾನ್ಸೆಪ್ಟ್ ನೀಟಾಗಿ ಅರ್ಥ ಆಗಿರಬೇಕು. ಈಗ ಪ್ರೀ ಲೆವೆಲಲ್ಲಿ ನಿಮಗೆ ಎಷ್ಟೊಂದು ಶಾರ್ಟ್ಕಟ್ಟಲ್ಲೇ ಟಕ್ ಅಂತ ಆಗುತ್ತೆ, ಬಟ್ ಆಗಾಗಲ್ಲ. ಮೇನ್ಸಲ್ಲಿ ಕೆಲವೊಂದು ಕಾನ್ಸೆಪ್ಟ್ ಡೆಪ್ತ್ ಗೊತ್ತಿರಬೇಕಾಗುತ್ತೆ ನಿಮಗೆ. ಸೊ ನೀಟಾಗಿ ಕಾನ್ಸೆಪ್ಟ್ನು ಕಲ್ತ್ಕೊಳ್ಳಿ. ಇವಾಗ ಒಂದು ಇಷ್ಟು ಕ್ವಶನ್ ಅಂತ ಮಾಡಿರ್ತೀರಾ ಒಂದು ಕಾನ್ಸೆಪ್ಟ್ ಮೇಲೆ, ನಿಮಗೆ 11ನೇ ಕ್ವಶನ್ ಬೇರೆ ಥರ ಕೊಟ್ಟಾಗ ಮಾಡೋದಕ್ಕೆ ಬರಲ್ಲ. ಸೊ ಅದಕ್ಕೇ ಈಗಿಂದನೇ ನೀಟಾಗಿ ಕಾನ್ಸೆಪ್ಟ್ನ ಕರೆಕ್ಟಾಗಿ ಕಲ್ತ್ಕೊಂಡು. ನಾರ್ಮಲೈಸೇಷನ್ ಏನಂತ ಹೇಳೋದಾದರೆ, ಇವಾಗ ಪ್ರೀ ಲೆವೆಲಲ್ಲಿ ನಿಮಗೆ ಸುಮಾರಷ್ಟು ಶಿಫ್ಟ್ಗಳಾಗಿರುತ್ತೆ. ಎಕ್ಸಾಮ್ ಒಂದೇ ಶಿಫ್ಟಲ್ಲಿ ಕಂಡಕ್ಟ್ ಆಗಿರಲ್ಲ. ಒಂದು 2-3 ದಿನದಲ್ಲಿ 4 ಶಿಫ್ಟನ್ನಲ್ಲಿ ಸುಮಾರು ಶಿಫ್ಟಲ್ಲಿ ಕಂಡಕ್ಟ್ ಆಗಿರುತ್ತೆ. ಸೊ ಕೆಲವೊಂದು ಶಿಫ್ಟ್ ಈಸಿ ಇರುತ್ತೆ, ಕೆಲವೊಂದು ಮಾಡ್ರೇಟ್, ಕೆಲವೊಂದು ಡಿಫಿಕಲ್ಟ್. ಸೊ ಇವಾಗ ಈಸಿ ಇರೋರು ತುಂಬ ತೆಗೆದಿರ್ತಾರೆ, ಕಷ್ಟ ಶಿಫ್ಟ್ ಇರೋರು ಸ್ವಲ್ಪ ಕಮ್ಮಿ ಸ್ಕೋರ್ ಮಾಡಿರ್ತಾರೆ. ನಾವು ಅವರವರಲ್ಲಿ ಈ ಥರ ಕಂಪೇರ್ ಮಾಡೋಕ್ಕಾಗಲ್ಲ. ಸೊ ಏನು ಮಾಡ್ತಾರೆ, ಕಷ್ಟ ಶಿಫ್ಟು ಈಸಿ ಶಿಫ್ಟ್ ಇವುದು ಒಂದು ನಾರ್ಮಲೈಸೇಷನ್ ಅಂತ ಏನಿರುತ್ತೆ ಅದನ್ನು ಮಾಡ್ತಾರೆ. ಇವಾಗ ನೀವು ಕಷ್ಟ ಶಿಫ್ಟಲ್ಲಿ ಕಮ್ಮಿ ಅಟೆಂಡ್ ಮಾಡಿ ಎಲ್ಲನೂ ಆಲ್ಮೋಸ್ಟ್ ಕರೆಕ್ಟಾಗಿ ಅಟೆಂಡ್ ಮಾಡಿರ್ತೀರಾ ಅಂತ ಅಂದ್ಕೊಳ್ಳಿ. ನಿಮಗೆ ಈಸಿ ಶಿಫ್ಟ್ ಅವ್ರಿಗೆ ಬಂದಿರೋ ಮಾರ್ಕ್ಸ್ಗಿಂತ ಕೆಲವೊಂದು ಸತಿ ಜಾಸ್ತಿನೇ ಬರುತ್ತೆ. ಹೆಂಗೆ ಅಂತ ಹೇಳಿದರೆ, ನನಗೆ RRB ಕ್ಲರ್ಕಲ್ಲಿ ಹೀಗೇನೆ
ನಮ್ಮದು ಪಾಯಿಂಟ್ಸ್ ಸ್ವಲ್ಪ ಲೆಂದಿ ಇತ್ತು. ಸೊ ನಾನು ಅಟೆಂಡ್ ಮಾಡಿರೋದಕ್ಕಿಂತ ಜಾಸ್ತಿನೇ ಮಾರ್ಕ್ಸ್ ಬಂದಿರುತ್ತೆ ಆ ಥರ. ಏನಕ್ಕೆ ಅಂತ ಹೇಳಿದ್ರೆ ಬೇರೆ ಶಿಫ್ಟ್ ಅವ್ರಿಗೆ ಲೆಂದಿ ಇರಲಿಲ್ಲ, ಪೇಪರ್ ಈಸಿ ಇರುತ್ತೆ, ಅವ್ರು ಜಾಸ್ತಿ ಅಟೆಂಡ್ ಮಾಡಿರ್ತಾರೆ. ನಮಗೆ ಲೆಂದಿ ಇರುತ್ತೆ. ಸೊ ನಾವು ನಮ್ಮನ್ನ ಈ ಥರ ಕಂಪೇರ್ ಮಾಡಿ ಮಾರ್ಕ್ಸ್ ಕೊಡೋಕ್ಕಾಗೋದಲ್ಲ. ಸೊ ಅದಕ್ಕೆ ನಾರ್ಮಲೈಸೇಷನಲ್ಲಿ ಕಷ್ಟ ಶಿಫ್ಟ್ ಇದ್ದವ್ರಿಗೆ ಆ್ಯಂಡ್ ಎಲ್ಲ ಸರಿ ಮಾಡಿದೀರಾ ಅಂತ ಹೇಳಿದಾಗ ಮಾರ್ಕ್ಸ್ ಜಾಸ್ತಿ ಆಗೋ ಸಾಧ್ಯತೆ ಇರುತ್ತೆ. ನಂದು ಹೀಗೇನೆ ಪಾಯಿಂಟ್ಸ್ ನಾನು ಕಮ್ಮಿನೇ ಅಟೆಂಡ್ ಮಾಡ್ತಿದ್ದೆ. ನಂದು 2-3 ಸತಿ ಹಿಂಗೆ ಆಗಿದೆ. ಲಾಸ್ಟ್ ಟೈಮ್ IBPS ಅಲ್ಲೂ ನಾನು ಅಟೆಂಡ್ ಮಾಡಿ ಬಂದಿದ್ದೆ 17, ನನಗೆ ಬಂದಿರೋದು 18. ಸೊ ಕೆಲವೊಂದ್ಸತಿ ಏನಾಗುತ್ತೆ, ಎಲ್ಲ ಕರೆಕ್ಟಾಗಿ ಮಾಡಿರ್ತೀರಾ, ಒಂಚೂರು ನಿಮ್ಮದು ಮಾಡ್ರೇಟ್ ಲೆವೆಲಲ್ಲಿ ಇರುತ್ತೆ ಪೇಪರು ಅಂತ ಹೇಳಿದ್ರು ನಿಮ್ದು ಈ ಥರ ಮಾರ್ಕ್ಸ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಹಾಗೆಯೇ ಈಸಿ ಪೇಪರಲ್ಲಿ ನೀವು ತಪ್ಪುಗಳು ಜಾಸ್ತಿ ಮಾಡಿರ್ತೀರಾ ಅಂದಾಗ 1-2 ಮಾರ್ಕ್ಸ್ ಕಮ್ಮಿ ಆಗೋ ಚಾನ್ಸಸ್ಸು ಇರುತ್ತೆ. ಹೀಗೇನೆ ನಮ್ಮದು IBPS ಎಲ್ಲನೇ ಇಂಗ್ಲೀಷಲ್ಲಿ ಆಗಿತ್ತು. ಮತ್ತು ಕಷ್ಟ ಶಿಫ್ಟ್ ಇದ್ದಾಗ ಅಯ್ಯೋ ಕಷ್ಟ ಆಯಿತು ನಂದು ಅಟೆಂಪ್ಟ್ ಜಾಸ್ತಿ ಆಗಿಲ್ಲ ಅಂತ ಅಲ್ಲೇ ಕುತ್ಕೊಂಡು ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ನಾರ್ಮಲೈಸೇಷನಲ್ಲಿ ಮಾರ್ಕ್ಸ್ ಜಾಸ್ತಿ ಆಗೋ ಚಾನ್ಸಸ್ ತುಂಬ ಇರುತ್ತೆ. ರಿಸರ್ವ್ ಲಿಸ್ಟ್ದು ಹೇಳೋದಾದರೆ, ನಾನು ಕೆಲವೊಂದು ವಿಡಿಯೋದಲ್ಲಿ ನೋಡಿರೋ ಪ್ರಕಾರ 25-30% ಅಷ್ಟು ರಿಸರ್ವ್ ಲಿಸ್ಟಲ್ಲಿ ಇಟ್ಟಿರ್ತಾರೆ. ಈ ರಿಸರ್ವ್ ಲಿಸ್ಟ್ ಅಂತ ಹೇಳಿದ್ರೆ ಏನಂದರೆ, ಕಟ್ ಆಫು 58.4 ಸಮಥಿಂಗ್ ಇರುತ್ತೆ ಅಂದ್ಕೊಳ್ಳಿ. ನಿಮ್ಮದು 58 ಬಂದಿರುತ್ತೆ, ಇಲ್ಲ 58.2 ಈ ಥರ ಸ್ಕೋರ್ ಬಂದಿರುತ್ತೆ. ಸೊ ಅವಾಗ ನೀವು ರಿಸರ್ವ್ ಲಿಸ್ಟಲ್ಲಿ ಇರ್ತೀರಾ. ಇವಾಗ ಒಂದು ಪರ್ಸನ್ ಎಕ್ಸಾಂಪಲ್ ಕೊಡೋದಾದರೆ, ಒಂದು ಪರ್ಸನ್ನು ಬರ್ದಿರೋ ಅಷ್ಟು ಎಕ್ಸಾಮಲ್ಲಿ ಪಾಸ್ ಆಗಿರ್ತಾನೆ. ಇವಾಗ ಇದನ್ನ ಅನ್ಕೊಳ್ಳಿ, RRB POದಲ್ಲೂ ಪಾಸ್ ಆಗಿರ್ತಾನೆ, RRB ಕ್ಲರ್ಕಲ್ಲೂ ಪಾಸ್ ಆಗಿರ್ತಾನೆ. ಬಟ್ ಅವ್ನು ಸೆಲೆಕ್ಟ್ ಮಾಡೋದು RRB PO. ಅವ್ನು RRB POಗೆ ಹೋಗಿ ಜಾಯ್ನ್ ಆಗ್ತಾನೆ. ಬಟ್ RRB ಕ್ಲರ್ಕಲ್ಲಿ ಅವನದೊಂದು ವೇಕೆನ್ಸಿ ಅನ್ನೋದು ಖಾಲಿ ಇರುತ್ತಲ್ವಾ. ಸೊ ಅದನ್ನು ಫಿಲ್ ಮಾಡೋದಕ್ಕೆ ಅಂತ ಈ ಥರ ರಿಸರ್ವ್ ಲಿಸ್ಟಲ್ಲಿ ಅಂತ ಜನ ಇಟ್ಟಿರ್ತಾರೆ. ಇನ್ನು ನೆಕ್ಸ್ಟ್ ಮಾತಾಡಿದ್ದೆ, ನೋಡಿದ್ರೆ ಮೈಕದು ಚಾರ್ಜ್ ಖಾಲಿಯಾಗಿ ವಾಯ್ಸೇ ಬಂದಿರಲಿಲ್ಲ. ಸೊ ಅದಕ್ಕೆ ಎಡಿಟ್ ಮಾಡ್ಬೇಕಾದ್ರೆ ಗೊತ್ತಾಯಿತು ಏನದು ಮಿಸ್ ಆಗಿತ್ತು ಅಂತ ಹೇಳಿದ್ರೆ, ಮಾಕ್ ಟೆಸ್ಟ್ಗಳ ಬಗ್ಗೆ ಹೇಳಿದೆ. ಸ್ಟಾರ್ಟಿಂಗ್ ನೀವು ಯಾವ ಮಾರ್ಕ್ಸ್ ತೊಗೋಬೋದು ಅಂದರೆ, ಟೆಕ್ಸ್ಟ್ ಬುಕ್ಕದು ನೀವು ಟಾಪಿಕ್ ವೈಸ್, ಸೆಕ್ಷನ್ ವೈಸ್ ಎಲ್ಲನೂ ಅದರಿಂದನೇ ಮಾಡ್ಕೊಂಡು ಬರೋಕ್ಕೆ ಶುರು ಮಾಡಿ, ಒಂದೊಂದು ಟಾಪಿಕ್ ಆಗ್ತಿದ್ದಂಗೆ. ಆ್ಯಂಡ್ ಹಾಗೆಯೇ ಫುಲ್ ಮಾರ್ಕ್ಸು ಬರಿತಾ ಇರಿ. ನೆಕ್ಸ್ಟ್ ಇನ್ಯಾವುದೆಲ್ಲ ಚೆನ್ನಾಗಿದೆ ಅಂತ ಹೇಳಿದರೆ, ಆಲ್ ಅಬೌಟ್ ಪ್ರಾಕ್ಟೀಸ್ ಮಾಕ್, ಆ್ಯಂಡ್ ಹಾಗೆಯೇ ಗೈಡ್ಲಿ ಅವ್ರದ್ದು ಚೆನ್ನಾಗಿದೆ. ಆ್ಯಂಡ್ ಇನ್ನು ಅಡ್ಡದವ್ರದ್ದು ನಿಮಗೆ ಡೈಲಿ ಫ್ರೀ ಕ್ವಿಝಸ್ ಥರ ಬಿಡ್ತಾರೆ. ಅಂದರೆ 5 ಮಿನಿಟ್ಸ್ ಇರುತ್ತೆ, ಎಲ್ಲ ಟಾಪಿಕ್ಸು ಇರುತ್ತೆ. ಸೊ ನೀವು ಫ್ರೀ ಆದಾಗೆಲ್ಲ ಅದರಲ್ಲೂ ಸಾಲ್ವ್ ಮಾಡ್ಕೊಂಡು ಹೋಗ್ಬೋದು. ಆ್ಯಂಡ್ ಹಾಗೆಯೇ ಸ್ಪೀಡ್ ಮ್ಯಾಥ್ ಅನ್ನೋ ಒಂದು ಆ್ಯಪ್ ಇದೆ, ಅದರಲ್ಲಿ ನಿಮಗೆ ಟೇಬಲ್ಸು, ಕ್ಯೂಬ್ಸು, ಸ್ಕ್ವೇರ್ಸು ಇದೆಲ್ಲ ಸಿಗುತ್ತೆ ಒಂದೇ ಕಡೆ. ಆ್ಯಂಡ್ ಹಾಗೆಯೇ ಪರ್ಸೆಂಟೇಜು ಇದೆ. ಆ್ಯಂಡ್ ನೆಕ್ಸ್ಟು ಅದರಲ್ಲಿ ನೀವು ಇಷ್ಟು ಕ್ವಶನ್ಸ್ ಬೇಕು ಈ ಥರ ಸೆಟ್ ಮಾಡ್ಬೋದು. ಅಂದರೆ ಅಡಿಷನ್ ಲಿಸ್ಟು, ಮಲ್ಟಿಪ್ಲಿಕೇಶನ್ ಲಿಸ್ಟು, ಇಲ್ಲ ಟೇಬಲ್ಸ್ ಲಿಸ್ಟು, ಇಲ್ಲ ಮಿಕ್ಸ್ಡ್ ಕ್ವಶನ್ ಬೇಕು ಇಷ್ಟು ಅಂದರೆ ಅದನ್ನು ಫ್ರೇಮ್ ಮಾಡಿಕೊಡ್ತಾರೆ, ನೀವು ಅದನ್ನು ನೋಡ್ಕೊಂಡು ಸಾಲ್ವ್ ಮಾಡ್ಬೋದು. ಸೊ ಆ ಆ್ಯಪುವೇ ನೀವು ಡೌನ್ಲೋಡ್ ಮಾಡ್ಕೋಬೋದು. ಆ್ಯಂಡ್ ಹಾಗೆಯೇ ನಾನು ನೆಕ್ಸ್ಟ್ ವೀಡಿಯೋ ನಾನು ಜನರಲ್ ಅವೇರ್ನೆಸ್ ರಿಲೇಟೆಡ್ಡು ಮಾಡ್ತೀನಿ. ಯಾವುದು ಸೋರ್ಸ್ ಫಾಲೋ ಮಾಡೋದು, PDF ಆಗಲಿ, ಯೂಟ್ಯೂಬ್ ಆಗಲಿ, ಹೇಗೆ ಓದ್ಕೊಳ್ಳೋದು ಅನ್ನೋದ್ರ ಬಗ್ಗೆ. ಆ್ಯಂಡ್ ಹಾಗೆಯೇ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಥ್ಯಾಂಕ್ ಯು.